ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ. ಆ್ಯಕ್ಚುಲಿ ಇದು ಥರ್ಸ್ಡೇ ವ್ಲಾಗು. ನನಗೆ ಕಾರಣಾಂತರಗಳಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನನಗೆ ಆದಂಥ ಸ್ವಲ್ಪ ಕೆಲಸಗಳಿತ್ತು, ಅದರಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿರಲಿ. ಐ ಆಮ್ ರಿಯಲಿ ಸಾರಿ. ಈ ಥರ ನೆಕ್ಸ್ಟ್ ಟೈಮ್ ಇನ್ನು ಆಗಲ್ಲ. ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟು ನೀವು ಸಿಕ್ಕಾಪಟ್ಟೆ ವ್ಯೂಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ತೀರಾ ಮರ್ತು ಹೋಗ್ತಾ ಇದ್ದೀರಾ. ಸೊ ಕಂಟೆಂಟು ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ, ನಿಮಗೆ ಸರಿ ಅನಿಸಿದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಥರ್ಸ್ಡೇ ಆ್ಯಸ್ ಯೂಶ್ವಲ್ ನಾನು ಲೈಬ್ರರಿಗೆ ಹೋಗಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬರು MSc ಝುವಾಲಜಿ ಬುಕ್ನ ಇಟ್ಕೊಂಡು ಕೂತ್ಕೊಂಡಿದ್ರು. ಓಪನ್ ಯೂನಿವರ್ಸಿಟಿಯಲ್ಲಿ MSc ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರ ಬುಕ್ನ ಒಂದು ಸಲ ಕಣ್ಣಾಡಿಸಿದಾಗ ಕೆಲವೊಂದು ಕಾನ್ಸೆಪ್ಟು ನಾನು ಓದಿದ್ದೆ, ನನಗೂ ಇದೆಲ್ಲ ಒಂದು ಚೂರಾದರೂ ಗೊತ್ತಿದೆ, ನಾನು 2 ವರ್ಷ ಹಿಂದೆ ಓದಿದ್ದೆ ಡಿಗ್ರಿಯಲ್ಲಿ ಅಂತ ಎಲ್ಲ ಫೀಲ್ ಆಗ್ತಿತ್ತು. ಕೆಲವೊಂದು ಸಲ ಅನ್ನಿಸ್ತಿತ್ತು ನಾನು MSc ಮಾಡಬೇಕಾಗಿತ್ತೇನೋ, ನಾನು ಈ ಕಾನ್ಸೆಪ್ಟ್ನೆಲ್ಲ ಓದ್ತಾ ಇದ್ದೆ, ಹಾಗೆ ಅಂತ ತುಂಬ ಅನ್ನಿಸ್ತಿತ್ತು. ಅದಾದಮೇಲೆ ಅರಿವಾಯಿತು, ನಾನು ನಿಜವಾಗ್ಲೂ ಇದನ್ನೆಲ್ಲ ಮಾಡೋಕ್ಕೆ ಬಂದಿರೋದು ಒಂದು ನೌಕರಿ ತಗೊಳಕ್ಕೆ. ಹೈಯರ್ ಎಜುಕೇಷನ್ ಏನು ನೌಕರಿ ಆದಮೇಲೂ ಸಮೇತ ಮಾಡ್ಬೋದು, ಆದರೆ ಓದ್ಕೊಂತನೇ ನೌಕರಿ ಪಡ್ಕೊಳೋದು ತುಂಬ ಕಷ್ಟ. ಬಿಕಾಸ್ 2 ಕಡೆನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಸೊ ನನಗೆ ಆ ಎಬಿಲಿಟಿ ಇಲ್ಲ. ಕೆಲವೊಂದು ಜನಕ್ಕೆ ತುಂಬ ಇರುತ್ತೆ ಆ ಎಬಿಲಿಟಿ, 2 ಬ್ಯಾಲೆನ್ಸ್ ಮಾಡ್ಕೊಂಡು 2 ಸಮೇತ ಸಕ್ಸಸ್ ಕಾಣ್ತಾರೆ. ಆದರೆ ನಾನು ಆ ಥರ ಕೆಟಗರಿಯಲ್ಲಿ ಬರಲ್ಲ. ಸೊ ಹಾಗಾಗಿ ಒಂದಿನ ಕ್ವಿಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ ಅರಿವು ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪ್ರತಿ ಸತಿನೂ ಹೇಳ್ತಾ ಇರ್ತೀನಿ, ಓದೋದಕ್ಕೂ ಮುಂಚೆ ದಯವಿಟ್ಟು ನೀವು ಏನು ಓದ್ತಾ ಇದ್ದೀರಾ ಅಥವಾ ನಿಮಗೆ ಏನು ಓದಬೇಕು ಅಂತ ನಿಮಗೆ ಮನಸ್ಸಲ್ಲಿ ಅಥವಾ ಏನಾದರೂ ಒಂದು ಬರೆದಿಟ್ಕೊಳ್ಳಿ. ಬಿಕಾಸ್ ನೀವು ಓದೋಕ್ಕಂತ ಕೂತ್ಕೊಂಡಾಗ ನೀವು ಡೈವರ್ಟ್ ಎಲ್ಲೂ ಸಮೇತ ಆಗಲ್ಲ. ಬಿಕಾಸ್ ನಾನು ಅದನ್ನು ಓದಲಾ ಅಂತ ಕನ್ಫ್ಯೂಷನ್ಸೇ ಇರಲ್ಲ. ನಿಮಗೆ ಏನು ಓದಬೇಕು ಅಂತ ನಿಮಗೆ ಮೈಂಡಲ್ಲಿ ಇದ್ದಾಗ ಆಟೋಮೆಟಿಕ್ಕಾಗಿ ನಿಮಗೆ ಓದಬೇಕು ಅನ್ನೋ ಹಂಬಲ ಬರುತ್ತೆ. ಆಟೋಮೆಟಿಕ್ಕಾಗಿ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರ. ಓದಬೇಕಾದ್ರೆ ದಯವಿಟ್ಟು ಪೆನ್ಸಿಲ್ ಅವ್ರ ಪೆನ್ನ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರಿ. ನಾನು ಮುಂಚೆನೂ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಿಕಾಸ್ ಆ ಪೆನ್ನು ಅಥವಾ ಪೆನ್ಸಿಲ್ ನಮಗೆ ಪ್ರತಿ ಸತಿನೂ ಹೇಳ್ತಾ ಇರುತ್ತಂತೆ, ಇದನ್ನೋದು ಅದನ್ನೋದು, ಓದ್ತಾ ಇರು ಅಂತ ನಮಗೆ ಮೋಟಿವೇಶನ್ ಮಾಡ್ತಾ ಇರುತ್ತಂತೆ. ಸೊ ಹಾಗಾಗಿ ಯಾವಾಗಲೂ ಪೆನ್ನು ಅಥವಾ ಪೆನ್ಸಿಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. ಬಿಕಾಸ್ ಒಂದು ಇಂಪಾರ್ಟೆಂಟು, ನಿಮಗೆ ಮಾರ್ಕ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ, ಇನ್ನೊಂದು ನಿಮಗೆ ಮೋಟಿವೇಶನ್ ಸಮೇತ ಆಗುತ್ತೆ ಆ ಪೆನ್ನಿಂದ. ಹಾಗೆ ನೀವು ಪ್ರತಿ ಸತಿನೂ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಬೇಕಾದ್ರೆ, ಪ್ರತಿ ಸತಿ ಕಾನ್ಸೆಪ್ಟನ್ನ ತಿಳ್ಕೊಬೇಕಾದ್ರೆ ನಿಮ್ಮ ಮದರ್ ಟಂಗಲ್ಲಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇದರಿಂದ ನಿಮಗೆ ಮರ್ತೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಬಿಕಾಸ್ ನೀವು ಬೇರೆ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ನೀವು ನೆನ್ಪಿಟ್ಕೊಂಡಿರ್ತೀರ ಅಂತಂದರೆ ಅದು ಸಿಕ್ಕಾಪಟ್ಟೆ ಟಫ್ ಅಂತ ಅನ್ಸ್ಬೋದೇನೋ, ಡ್ಯೂರೇಷನ್ ಲಾಂಗ್ ಟೈಮ್ ತಗೊಬೋದೇನೋ. ಆದರೆ ನಿಮ್ಮ ಮದರ್ ಟಂಗಲ್ಲಿ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳೋದು ತುಂಬ ಈಸಿ. ಹಾಗೆ ತುಂಬ ಲಾಂಗ್ ಡೇಸ್ ನಿಮಗೆ ನೆನಪಿರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಇದು ಇವತ್ತಿನ ಮೋಟಿವೇಶನ್.